ಮಹಾಭಾರತದ ಒಂದು ನೀತಿ ಕಥೆ. ಮಾನವ ಜೀವನದಲ್ಲಿ ಶಕ್ತಿ ಮುಖ್ಯವೇ ಅಥವಾ ಬುದ್ಧಿ, ಜ್ಞಾನ ಮುಖ್ಯವೇ ಅಥವಾ ಧರ್ಮ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದವನೇ ಮಹಾಭಾರತದ ಮಹಾನ್ ಧರ್ಮರಾಜ ಯುಧಿಷ್ಠಿರ. ಆ ಉತ್ತರಗಳನ್ನು ಕೇಳಿದವನು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಯಕ್ಷ, ಧರ್ಮದ ಸ್ವರೂಪವೇ. ಪಾಂಡವರು ವನವಾಸದಲ್ಲಿದ್ದ ಸಮಯ. ಒಂದು ದಿನ ಭೀಮ, ಅರ್ಜುನ, ನಕುಲ ಸಹದೇವರು ಅರಣ್ಯದಲ್ಲಿ ತಿರುಗಾಡುತ್ತಾ ತೀವ್ರ ದಾಹದಿಂದ ಬಳಲಿದರು. ಸ್ವಲ್ಪ ದೂರದಲ್ಲಿ ಒಂದು ಸುಂದರವಾದ ಸರೋವರ ಕಾಣಿಸಿತು. ತಣ್ಣನೆಯ ನೀರು, ಆದರೆ ಅದರ ಪಕ್ಕದಲ್ಲಿ ಒಂದು ಅಜ್ಞಾತ ಶಕ್ತಿ ಅಡಗಿತ್ತು. ಮೊದಲು ನಕುಲ ನೀರು ಕುಡಿಯಲು ಹೋದ. ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮಾತ್ರ ನೀರು ಕುಡಿ. ನಕುಲ ಕೇಳಿಲಲ್ಲ, ನೀರು ಕುಡಿದನು. ಕ್ಷಣದಲ್ಲೇ ನೆಲಕ್ಕುರುಳಿದನು. ನಂತರ ಸಹದೇವ, ಅರ್ಜುನ, ಭೀಮ ಒಬ್ಬೊಬ್ಬರಾಗಿ ಹೋದರು. ಎಲ್ಲರೂ ಅದೇ ರೀತಿ ಪ್ರಶ್ನೆಗಳನ್ನು ನಿರ್ಲಕ್ಷಿಸಿ ನೆಲಕ್ಕುರುಳಿದರು. ಅರಣ್ಯದಲ್ಲಿ ಈಗ ನಿಶ್ಶಬ್ದ. 4 ಪಾಂಡವರು ಪ್ರಾಣವಿಲ್ಲದಂತೆ ಬಿದ್ದಿದ್ದರು. ಕೊನೆಗೆ ಅಲ್ಲಿಗೆ ಬಂದನು ಯುಧಿಷ್ಠಿರ. ಅವನು ದೃಶ್ಯ ನೋಡಿ ಅಚ್ಚರಿಗೊಂಡನು, ಆದರೆ ಆತುರಪಡಲಿಲ್ಲ. ನೀರಿಗೆ ಕೈ ಹಾಕುವ ಮುನ್ನ ಆ ಧ್ವನಿಗೆ ಉತ್ತರಿಸಿದನು, ನೀನು ಯಾರು? ಅಲ್ಲಿ ಪ್ರತ್ಯಕ್ಷನಾದನು ಯಕ್ಷ. ಯಕ್ಷನು ಯುಧಿಷ್ಠಿರನಿಗೆ ಮಾನವ ಜೀವನದ ಗಂಭೀರ ಪ್ರಶ್ನೆಗಳನ್ನು ಕೇಳಿದನು. ಪ್ರಶ್ನೆ: ಈ ಜಗತ್ತಿನಲ್ಲಿ ಅತಿ ದೊಡ್ಡ ಅದ್ಭುತ ಏನು? ಪ್ರತಿದಿನ ಮನುಷ್ಯರು ಸಾಯುತ್ತಿರುವುದನ್ನು ನೋಡುತ್ತಾ ನಾವು ಶಾಶ್ವತ ಎಂದು ಬದುಕುವುದೇ ಅತಿ ದೊಡ್ಡ ಅದ್ಭುತ. ಸಂತೋಷದ ಮೂಲವೇನು? ತೃಪ್ತಿ. ನಿಜವಾದ ಧರ್ಮವೇನು? ಎಲ್ಲ ಜೀವಿಗಳಿಗೂ ಹಾನಿ ಮಾಡದೇ ಇರುವುದೇ ಧರ್ಮ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಆದರೆ ಯುಧಿಷ್ಠಿರನ ಉತ್ತರಗಳಲ್ಲಿ ಅಹಂಕಾರ ಇರಲಿಲ್ಲ. ಸತ್ಯ, ಧರ್ಮ ಮತ್ತು ಮಾನವೀಯತೆ ಮಾತ್ರ ಇತ್ತು. ಕೊನೆಗೆ ಯಕ್ಷನು ಅತ್ಯಂತ ಮಹತ್ವದ ಪ್ರಶ್ನೆ ಕೇಳಿದನು. ನಿನ್ನ ಸಹೋದರರಲ್ಲಿ ಒಬ್ಬನನ್ನು ಮಾತ್ರ ಜೀವಂತ ಮಾಡಬಹುದು. ನೀನು ಯಾರನ್ನು ಆಯ್ಕೆ ಮಾಡುತ್ತೀಯಾ? ಎಲ್ಲರೂ ಭೀಮ ಅಥವಾ ಅರ್ಜುನನ್ನು ಆಯ್ಕೆ ಮಾಡುತ್ತಿದ್ದಾಗ ಯುಧಿಷ್ಠಿರ ಉತ್ತರಿಸಿದನು, ನಾನು ನಕುಲನನ್ನು ಜೀವಂತ ಮಾಡಬೇಕು. ಯಕ್ಷನು ಆಶ್ಚರ್ಯಪಟ್ಟನು. ಯುಧಿಷ್ಠಿರ ಹೇಳಿದನು, ನನ್ನ ತಾಯಿ ಕುಂತಿಗೆ ಮಗನಿದ್ದಾನೆ, ಆದರೆ ಮಾದ್ರಿಗೆ ಯಾರೂ ಇಲ್ಲ. ನ್ಯಾಯ ಇರಬೇಕು. ಆ ಕ್ಷಣವೇ ಯಕ್ಷನು ನಗುತ್ತಾ ಹೇಳಿದನು, ನಾನು ಯಕ್ಷನಲ್ಲ, ನಾನು ಧರ್ಮದೇವ, ನಿನ್ನ ತಂದೆ. ಕ್ಷಣದಿಲ್ಲೇ 4 ಪಾಂಡವರು ಜೀವಂತರಾದರು. ಸಂದೇಶ, ಸಾರಾಂಶ: ಈ ಕಥೆ ನಮಗೆ ಹೇಳುವುದು ಒಂದೇ. ಶಕ್ತಿಯಲ್ಲ, ಧರ್ಮ ಮಹಾನ್. ಬುದ್ಧಿಯಲ್ಲ, ನೀತಿ ಶ್ರೇಷ್ಠ. ಬದುಕಲ್ಲ, ಮೌಲ್ಯಗಳು ಶಾಶ್ವತ. ಯುಧಿಷ್ಠಿರನ ಧರ್ಮವೇ ಅವನ ನಿಜವಾದ ವಿಜಯ.